ಇನ್ನು ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಗೊಂದಲ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನೆ ಮನೆಗೆ ತೆರಳಿ ಎಸ್ಐಆರ್ ಪ್ರಕ್ರಿಯೆಯನ್ನು ನಡೆಸಬೇಕು ಅಂತ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಮನೆ ಮನೆಗೆ ತೆರಳಿ ಎಸ್ಐಆರ್ ಪ್ರಕ್ರಿಯೆ ನಡೆಸಬೇಕು ಅಂತ ಖಡಕ್ ಸೂಚನೆ ಇದೆ. ಬಿಎಲ್ಒಗಳಿಗೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಆಯುಕ್ತ ಡಾಕ್ಟರ್ ರುದ್ರೇಶ್ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಗೊಂದಲಗಳನ್ನು ಸೃಷ್ಟಿ ಮಾಡದಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮನೆ ಮನೆಗಳಿಗೆ ತೆರಳಿ ಫಾರ್ಮ್ ಕಡ್ಡಾಯವಾಗಿ ವಿತರಿಸಬೇಕು. ಮಸೀದಿ ದೇವಸ್ಥಾನಗಳಲ್ಲಿ ಎಸ್ಐಆರ್ ಅನ್ನ ಯಾವುದೇ ಕಾರಣಕ್ಕೂ ನಡೆಸಬಾರದು. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಗೊಂದಲ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ರೀತಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆಗಬೇಕು ಅಂತ ಈಗ ಮಹಾನಗರ ಪಾಲಿಕೆ ಆಯುಕ್ತರಾಗಿರುವಂತಹ ಡಾಕ್ಟರ್ ರುದ್ರೇಶ್ ಮಾತನಾಡಿದ್ದಾರೆ. ಇದರ ಜೊತೆಗೆ ಖಡಕ್ ಆಗಿ ಹೇಳಿದ್ದಾರೆ, ದೇವಸ್ಥಾನಗಳು ಮಸೀದಿಗಳು ಇಂಥ ಜಾಗಗಳಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ. ಇನ್ನು ಡಾಕ್ಟರ್ ರುದ್ರೇಶ್ ಗಾಳಿ ಜೊತೆ ನಮ್ಮ ಪ್ರತಿನಿಧಿ ಚಿಟ್ಚಾಟ್ ಕೂಡ ನಡೆಸಿದ್ದಾರೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ ಎಸ್ಐಆರ್ ಕಾರ್ಯ ಬಹು ಜೋರಾಗಿ ನಡೀತಾ ಇದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕೂಡ ಈ ಒಂದು ಕಾರ್ಯ ಜೋರಾಗಿದ್ದು, ಕಳೆದ 4-5 ದಿನಗಳಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಪ್ರತಿಶತ 50ರಷ್ಟು ಈಗಾಗಲೇ ಸಾಧನೆಯನ್ನು ಮಾಡಿದ್ದು, ಈ ಒಂದು ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಆಗುತ್ತಿರುವಂತಹ ಕೆಲವೊಂದಿಷ್ಟು ಲೋಪದೋಷಗಳು ಇವೆಲ್ಲ ವಿಚಾರಗಳ ಕುರಿತಂತೆ ನಮ್ಮೊಂದಿಗೆ ಮಾತನಾಡಲು ಸ್ವತಃ ಪಾಲಿಕೆ ಆಯುಕ್ತರಾಗಿರುವಂತಹ ಡಾಕ್ಟರ್ ರುದ್ರೇಶ್ ಗಾಳಿ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಯಾವ ರೀತಿಯಾದಂತಹ ಲೋಪದೋಷಗಳನ್ನು ಸರಿಪಡಿಸಲು ಅವರು ಯಾವ ರೀತಿಯಂತ ಖಡಕ್ ಸೂಚನೆ ನೀಡಿದ್ದಾರೆ, ಏನೇನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಈಗ ಈ ಒಂದು ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗೆ ಯಾವ ರೀತಿಯಂತ ಎಸ್ಐಆರ್ ಕಾರ್ಯ ನಡೀತಾ ಇದೆ? ಒಟ್ಟು 266 ಪೋಲಿಂಗ್ ಮತಗಟ್ಟೆಗಳಿದೆ. 266 ಮತಗಟ್ಟೆ ಅಧಿಕಾರಿಗಳಿದ್ದಾರೆ. 266 ಮತಗಟ್ಟೆ ಅಧಿಕಾರಿಗಳಿದ್ದಾರೆ. ಪ್ರತಿ 3-4 ಮತಗಟ್ಟೆ ಅಧಿಕಾರಿಗಳ ಮೇಲೆ ನಾವು ನೋಡಲ್ ಆಫೀಸರ್ಸ್ ಮಾಡಿದೀವಿ ಮತ್ತು BLO ಸೂಪರ್ವೈಸರ್ಸ್ 10 ಮತಗಟ್ಟೆಗೆ ಮೇಲ್ಗಡೆ ಒಬ್ರು BLO ಸೂಪರ್ವೈಸರ್ಸ್ ಇದೆ. ಈ ತರ 27 BLO ಸೂಪರ್ವೈಸರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ನಾವು ಮಳೆಗಾಲದಲ್ಲಿ ನಮ್ಮ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಯಾವುದೇ ತರ ಸಮಸ್ಯೆ ಆಗ್ಬಾರ್ದು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದ ಮೇರೆಗೆ ಎಲ್ಲರಿಗೂ ನಾವು ರೈನ್ ಕೋಟ್ ಅನ್ನ ಕೊಟ್ಟಿದ್ದೇವೆ ಅವರಿಗೆ. ಮತ್ತು ಫಾರ್ಮ್ಗಳು ಮಳೆಯಲ್ಲಿ ವೆಟ್ ಆಗಬಾರ್ದು, ಏನೋ ಮಳೆ ನೀರಿಂದ ಹಾನಿ ಆಗಬಾರ್ದು ಅನ್ನೋದಕ್ಕಾಗಿ ಅವ್ರಿಗೆ ಕವರ್ಸ್ ಅನ್ನ ಕೊಟ್ಟಿದ್ದೇವೆ. ಸೊ ಚೆನ್ನಾಗಿ ನಡೀತಾ ಇದೆ. ಡಿಸ್ಟ್ರಿಬ್ಯೂಷನ್ ಸುಮಾರು 53% ಡಿಸ್ಟ್ರಿಬ್ಯೂಷನ್ ಈಗಾಗಲೇ ನಮ್ಮ ಎಲ್ಲ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಮನೆ ಮನೆಗೆ ತೆರಳಿ ಎನ್ಯುಮರೇಷನ್ ಫಾರ್ಮನ್ನು ಈಗಾಗಲೇ ಮೂಡಿಸಿದ್ದಾರೆ. ಸೊ ನೆಕ್ಸ್ಟ್ 2 ಡೇಸಲ್ಲಿ ನಾವು ಎಲ್ಲ ಡಿಸ್ಟ್ರಿಬ್ಯೂಷನನ್ನು ಕಂಪ್ಲೀಟ್ ಮಾಡಿ ಫಾರ್ಮ್ ಡಿಜಿಟೈಸೇಷನ್ನ ನಾವು ಪ್ರಾರಂಭ ಮಾಡ್ತೀವಿ. ಪ್ರಮುಖವಾಗಿ ಇತ್ತೀಚೆಗೆ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆದವು, ಮಸೀದಿ ಗುಂಪಾಗಿ ಮಾಡ್ತಾ ಇದ್ದಾರೆ. ಅದನ್ನ ಕೆಲವೊಂದಿಷ್ಟು ಬೇರೆ ಪಾರ್ಟಿಯವರು ಅದನ್ನು ಭಾಳ ಇದು ಮಾಡಿದ್ರು. ಇದನ್ನ ಈ ರೀತಿ ಒಂದು ಕ್ರಮಗಳನ್ನು ಕೈಗೊಳ್ಳಿಕ್ಕೆ ಏನೆಲ್ಲಪ್ಪ ಇದು ಮಾಡಿದ್ರಿ? ಸೊ ಇದಕ್ಕೋಸ್ಕರ ನಾವು ನಮ್ಮ BLOಸ್ಗೆ ಮತ್ತು BLO ಸೂಪರ್ವೈಸರ್ಸ್ಗೆ ಅವ್ರಿಗೆ ಒಂದು ಅರಿವನ್ನು ಮೂಡಿಸಿದ್ದೇವೆ. ಸೊ ಕಡ್ಡಾಯವಾಗಿ ಎನ್ಯುಮರೇಷನ್ ಫಾರ್ಮನ್ನ ಮನೆಗೆ ತೆರಳಿ ಮತದಾರರಿಗೆ ಮುಟ್ಟಿಸ್ಬೇಕು. ಸೊ ಈಗಾಗಲೇ ಆಗಿರೋ ಘಟನೆಗಳು ಕೂಡ ಯಾವುದು ಉದ್ದೇಶಪೂರ್ವಕವಾಗಿ ಆಗಿರುವಂಥ ಘಟನೆಗಳಲ್ಲ. ನಮ್ಮ ಬೂತ್ ಮಟ್ಟದ ಅಧಿಕಾರಿಗಳು ಮನೆಗೆ ತೆರಳಿನೇ ಕೊಡ್ತಾ ಇದ್ದಾರೆ. ಕೆಲವೊಂದು ಸಾರಿ ಮಳೆ ಬಂತು ಅನ್ನೋ ಸಂದರ್ಭದಲ್ಲಿ ಯಾವುದೋ ಒಂದು ಸಮುದಾಯ ಭವನದಲ್ಲಿ ಹಂಚಿಕೆ ಮಾಡಿಲ್ಲ, ಬಟ್ ಅವರ ಸಮುದಾಯ ಭವನದಲ್ಲಿ ಮಳೆ ಬಂದ ಸಮಯದಲ್ಲಿ ನಿಂತಾಗ ಕೆಲವೊಬ್ರು ಮತದಾರ ಅವರಿಗೆ ಡೌಟ್ಸ್ನ ಕೇಳಿದ್ದಾರೆ, ಏನ್ ಮಾಡಬೇಕು ಅಂತಂದು ಕೇಳಿದ್ದಾರೆ. ಮತ್ತು ಇದರೊಂದಿಗೆ ನಮ್ದೊಂದು ಸುಮಾರು 98 ಸ್ಥಳಗಳಲ್ಲಿ ನಾವು ಮತದಾರರ ಸಹಾಯ ಕೇಂದ್ರಗಳನ್ನ ಮಾಡಿದ್ದೇವೆ. ಆ ಸಹಾಯ ಕೇಂದ್ರಗಳು ಕೆಲವೊಂದು ಸಮುದಾಯ ಭವನಗಳಿದೆ, ಕೆಲವೊಂದಿಷ್ಟು ಸ್ಕೂಲ್ಸ್ಗಳಿದೆ, ನಮ್ಮ ಕಾರ್ಪೊರೇಷನ್ ಬಿಲ್ಡಿಂಗ್ ಇದೆ. ಅಲ್ಲಿ ಅವಾಗ ಅವರು ಮಳೆ ಬಂದಾಗ ಈ ವಾಟರ್ ಫೆಸಿಲಿಟೇಷನ್ ಸೆಂಟರಲ್ಲಿ ಇದ್ದಾಗ ಕೆಲವೊಂದು ಮತದಾರರು ಅವರಿಗೆ ಏನಾದ್ರು ಡೌಟ್ ಇದ್ರೆ ಅಥವಾ ಅವ್ರಿಗೆ ಏನಾದ್ರು ತೊಂದರೆಗಳಿದ್ರೆ ಬಂದಾಗ ಅಲ್ಲಿ ಕೆಲವೊಂದಿಷ್ಟು ಪಿಕ್ಚರ್ಸನ್ನು ತೆಗೆದುಕೊಂಡು ಇಲ್ಲ ಈ ಥರ ಮನೆಗೆ ತೆರಳಿ ಹಂಚಿಕೆ ಮಾಡ್ತಾ ಇಲ್ಲ ಅನ್ನೋದು ಒಂದು ಆರೋಪ ಇತ್ತು. ಬಟ್ ನಾವು ಎಲ್ಲ ಸೂಪರ್ವೈಸರ್ಸ್ಗೆ BLOಸ್ಗೆ ಕಡ್ಡಾಯವಾಗಿ ಅವರಿಗೆ ತಿಳುವಳಿಕೆ ಹೇಳಿದ್ದೇವೆ. ಮಾನ್ಯ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಇದರ ಬಗ್ಗೆ ಕ್ರಮವನ್ನು ವಹಿಸಿದ್ದಾರೆ. ಆ ಥರ ಘಟನೆಗಳು ಆಗದೇ ಥರ ನಾವು ನೋಡ್ಕೊಳ್ತೀವಿ. ಇದಿಷ್ಟು ಈ ಒಂದು ಎಸ್ಐಆರ್ ಕಾರ್ಯದ ಕುರಿತು ರಾಜ್ಯದಲ್ಲಿ 2ನೇ ದೊಡ್ಡ ಮಹಾನಗರ ಪಾಲಿಕೆ ಆಗಿರುವ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರ ಮಾತುಗಳು. ಒಟ್ಟಾರೆಯಾಗಿ ಈ ಒಂದು ಕಡೆ ಮತದಾರರಿಗೂ ಮತ್ತು ಸಿಬ್ಬಂದಿಗಳಿಗೆ ಸದ್ಯ ಬರುತ್ತಿರುವಂತಹ ಮಳೆಯ ನಡುವೆ ಕೂಡ ಸಿಬ್ಬಂದಿಗಳಿಗೆ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ರೇನ್ ಕೋಟ್ಗಳನ್ನು ವಿತರಣೆ ಮಾಡಿ ಈ ಒಂದು ಕಾರ್ಯವನ್ನು ಸರಳವಾಗಿ ನಡೆಯುವಂತೆ ಮಾಡಿದ್ದಾರೆ ಡಾಕ್ಟರ್ ರುದ್ರೇಶ್ ಗಾಳಿ ಅವರು. ಕ್ಯಾಮರಾ ಜರ್ನಲಿಸ್ಟ್ ವೆಂಕಟೇಶ್ ಜೊತೆ ರವಿಕುಮಾರ್, ಪವರ್ ಟಿವಿ, ಹುಬ್ಳಿ.